ಹೊಲದಲ್ಲೇನೋ ಮನೆ ಕಟ್ಟ್ರಿ, ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ಹೇಳ್ತೀನಿ ಕೇಳಿ ನಿಮಗೆ. ನಾನು ಭಾಳಷ್ಟು ಜನ ರೈತರು ಹೊಲಕ್ಕೆ ಕಳ್ಸಿದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ನನಗೆ 4-6 ವರ್ಷದಲ್ಲಿ ಅವ್ರೇನು ಹೇಳ್ತಾರೆ, ಸರ್ ಭಾಳ ಚೆನ್ನಾಗಾದ್ವಿ ನಾವು ನೀವು ಹೇಳಿದ ಸತ್ಯ ಇದೆ ಅದರಲ್ಲಿ. ನಿಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಬೆಳಕು ಸಿಗುತ್ತೆ, ಒಳ್ಳೆ ಆಹಾರ ಸಿಗುತ್ತೆ. ನಿಮಗೇನು ಕಾಲೋನಿಲಿದ್ರೇನೋ ಪಕ್ಕದ ಮನೆ ಟಿ ವಿ ಜ್ವರ ಹಾಕಿ ರಾತ್ರಿ ನಿಂತು ಬರಲ್ಲ. ರಾಜಕೀಯ ಬಂದ್ಕೊಳ್ಳೆ ಅವ್ನು 10 ಜನ ಬಂದ್ಕೊಂಡಿಲ್ಲೇನೋ ಮಾಡ್ತಾ ಇರ್ತಾನೆ, ಕಟ್ಟೆ ಪಂಚಾಯತ್ಗೆ ಮಾಡ್ತೀನಿ, ಅವ್ನು 4 ಜನ ಕುಡಿತಾ ಇದ್ದಾನೆ ಅಂತೇಳಿ ನಾನು ಒಬ್ಬ ಸ್ವಲ್ಪ ತಗೋಬೇಕಾಗುತ್ತೆ, ಅವನ ಜೊತೆ ಸೇರ್ಬೇಕಾಗುತ್ತೆ. ಇಲ್ಲ ನಾಲಾಯಕಂತ ನೋಡೋಕೆ ಶುರು ಮಾಡ್ತಾನೆ ಅವನು. ನಾನು ಯಾವತ್ತೂ ಇದರಲ್ಲೇನೋ ಉದ್ಧಾರ ಆಗೋದು. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಚಡ್ಡಿ ಹರ್ಕೊಂತಾರೆ, ಕುಸ್ತಿ ಮಾಡ್ತಾರೆ, ಯಾವನ್ನ ಗಲಾಟೆ ಮಾಡ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಓದ್ತಾರೆ, ಎಜುಕೇಷನ್ ಆಗುತ್ತೆ, ಯಾವುದೋ ನೌಕರಿ ಹೋಗ್ತಾನೆ. ಅವನಿಗೂ ಸಮೇತ ಬದುಕನ್ನು ಕಸಿತಾ ಇದ್ದೀರ. ಅವ್ನಿಗೇನು ಅಂತೇಳಿ ಅವ್ನ ಜೊತೆಗೆ ಕರ್ಕೊಂಡು ಹೋಗ್ರಿ. ನೀವೇನೋ ಇದ್ದಾನೆ ಮಗನ ಇದ್ದಾನೆ ಅಂತೇಳಿ ನೀವೇನೋ ಒಂದು ತೋಟ ಸುತ್ತೀರಾಗ ಅವ್ನು ಸುತ್ತಲೇಬೇಕು, ಮತ್ತೇನು ಮಾಡ್ತಾನೆ ಅಲ್ವಾ? ನೀವೇನೋ ಒಂದು ಗಿಡ ನೆಟ್ಟಿದ್ರೆ ನಿಮ್ಮ ಮಗಳು ಒಂದು ಗಿಡ ನೆಡ್ತಾಳಪ್ಪ, ಒಂದು ತರಕಾರಿ ಕಿತ್ಕೊ ಬಂದಾಗ ಅವಳು ಕಿತ್ಕೊ ಬರ್ತಾಳಪ್ಪ, ಅವಳಿಗೆ ಒಂದು ಅಡುಗೆ ಕಲಿತಾಳಪ್ಪ, ಅವಳಿಗೂ ಅದರದ್ದು ಜೊತೆ ನಿಮಗೇನೋ ಸವಾಸ ಸಿಗುತ್ತಪ್ಪ, ತನ್ನಿಂದ ತಾನೇ ಬದಲಾವಣೆ ಆಗುತ್ತೆ. ನೀವೆಲ್ಲ ಓದಿದೆಲ್ಲ ಮಾಡಿ ಆಮೇಲೆ ನೀವೇನೋ ತಗೊಂಡೋಗೇನೋ ಅಲ್ಲೇನೋ ಯಾವುದೋ ಒಂದು ಜಾಬಿಗೆ ಸೇರಿಬಿಟ್ಟು ನಾಳೆ ಅವನೇನಾದ್ರು ಇಲ್ಲಿ ಕೃಷಿಗೆ ಬರಬೇಕು ಅಂದ್ರೆ ಅವ್ನಿಗೆ ಹೇಳ್ಕೊಡೋ ಯೂನಿವರ್ಸಿಟಿ ಯಾವ್ದಾರು ಇದಾವೆ, ಕೃಷಿ ಜಗತ್ತು ತೋರಿಸಂಥ ಯೂನಿವರ್ಸಿಟಿ, ನಿಮ್ಗೆ BSc ಡಿಗ್ರಿ ಅವೆಲ್ಲ ಇರ್ಬೋದು, ಅವಿದ್ರು ಅದರಿಂದ ಆ ಜ್ಞಾನ ಸಿಗೋದಿಲ್ಲ. ಎಲ್ಲದೂ ನಿಮಗೇನೋ ಥಿಯರಿಯಿಂದ ಸಿಗೋದಿಲ್ಲ. ಆ ಮಕ್ಕಳು ಬದುಕು ಹಾಳು ಮಾಡ್ತಾಯಿದೆ. ಮತ್ತು ಇನ್ನೊಂದು ನಮ್ಮ ಕೀಳರಿಮೆ ಅಂತ ಹೇಳಿದ್ರೆ, ನಾನು ನೋಡಿದೆ ನನ್ನ ಮಗನ ನಾನು ಸ್ಕೂಲಿಗೆ ಕಳಿಸ್ತಾ ಇಲ್ಲ. ನಾವು ಯಾಕೆ ಕಳಿಸ್ಬಾರ್ದು ಅಂತೇಳಿ, ನನಗೆ ಇಷ್ಟೆಲ್ಲ ಇದ್ದಾಗ ನನ್ನ ಮಗ ಹೋಗೇನು ಎಲ್ಲೋ ಜೀತ ಮಾಡಬಾರ್ದು, ಏನು ಅವಶ್ಯಕತೆ ಇಲ್ಲ. ಅವನು ದುಡಿಮೆ ಅವ್ನು ಮಾಡೇನೋ ಅವನು ಸ್ವಾದಿಷ್ಟವಾಗಿ ಬದುಕಿದ್ರೆ ಸಾಕು. ಆ 4 ಜನ ಆ ಕಾಲಘಟ್ಟಕ್ಕೆ ಅದೇನೋ ತಗೊಂತಾರೆ, ಅದು ಬೇರೆ ವಿಚಾರಗಳು, ಬೇರೆ ಹೇಳ್ತೀನಿ. ನೀವು ಜೊತೆಗೆ ಇಟ್ಕೊಳ್ರಿ. 1 ಎಕರೆ ಜಮೀನು ಇದೆ, 10 ಜನ ಜೀವನ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಕಾಲ ಇದ್ದಂಗೆ ಇರಲ್ಲ. ಕೃಷಿ ಉತ್ಪಾದನೆಗಳು ರೇಟ್ ರೈಕ್ ಆಗಿರುತ್ತೆ. ನಿಮ್ಗೆ ಅವಾಗೇನು ಕೇಳಿದ್ರೆ ಅಲ್ಲಿ ಕೂಡ ಸಂಬಳ ಕಮ್ಮಿ ಆಗಿರುತ್ತೆ. ಒಬ್ಬ ಇಂಜಿನಿಯರಿಗೆ 15,000 ಕರೀತಾರೆ, ಹೇಳ್ರಿ 15,000 ರೂಪಾಯಿಗೆ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ 500 ರೂಪಾಯಿ 1 kg ಇದಾಗಿರುತ್ತೆ, ನಿಮಗೆ ದಾಳಿಂಬೆನೇ ಆಗಿರುತ್ತೆ. ಅವು ಮತ್ತೆ ಹಾಪಿ ಪಡ್ತೀವಿ. ಅಂಥವೆಲ್ಲ ಬೇಡ. ನಿಮ್ಮ ಹತ್ರ 2 ಎಕರೆ ಹೊಲ ಇದೆ, 1 ಎಕರೆ ಜಮೀನು ಇದೆ, ಕಿಲೋಮೀ ಬಿಡ್ಬೇಡ್ರಿ. ಒಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮನೇಲೇ ಬಿಟ್ಕೊಳ್ರಿ, ಕೃಷಿನ ಕಲಿಸ್ರಿ. ಒಂದು ಅಕ್ಷರಾಭ್ಯಾಸವನ್ನು ಮಾಡ್ಕೊಂಡ್ರೆ ಸಾಕು. ಅಷ್ಟಕ್ಕೇನು ಬಂದಾಗೇನು ಕಲ್ತ್ಕೊಂತಾರೆ, ಅಷ್ಟೇನು ಸಾಕು. ಇಲ್ಲಿ ಸ್ವಲ್ಪನಾದ್ರು ಖಾಲಿ ಇರಬೇಕು. ಈಗ ಮೊಬೈಲ್ ಬಂತು ನಮಗೆಲ್ಲ, ನಮ್ಮ ಕಾಲದಲ್ಲೆಲ್ಲ ಇತ್ತಂದ್ರಿ ಮೊಬೈಲು. ನಾವು ಇವತ್ತು ಯಾರು ಆಪ್ರೇಟ್ ಮಾಡೋದು ನೋಡಿ, ಯಜಮಾನ್ರು ಹೆಂಗೆ ವೀಡಿಯೋ ಮಾಡ್ತಾರೆ, ಅವರು ಬಾಲ್ಯದಲ್ಲಿ ಎಜುಕೇಷನ್ ಇಷ್ಟ ಕೇಳ್ರಿ, ಅದು ಕಲ್ತ್ಕೊಂತೀವಿ, ಅದು ಅಷ್ಟು ಸಾಕು ನನಗೆ. ಪ್ರೆಸೆಂಟ್ ಬದುಕಕ್ಕೇನೋ ಸ್ಟಾರ್ಟ್ ಮಾಡಿರಿ. ಅವು ಇನ್ನೊಂದು 10-20 ವರ್ಷದಲ್ಲಿ 2 ಎಕರೆ ಜಮೀನಿದ್ದ ಪುಣ್ಯಾತ್ಮ ಅನ್ನೋ ಕಾಲ ಬರುತ್ತೆ, ಅದರಲ್ಲೇನು ದೂರ ಇಲ್ಲ. ಕಾಲಘಟ್ಟಗಳು ಬದಲಾಗಿದ್ದು ನಾವೇ ನೋಡಿದ್ದೀವಿ. ಈ ನಿಮ್ಮ ಉದಾಹರಣೆಗೆ ಈ ವಯಸ್ಸಾದ್ರೆ ಈಗೆಲ್ಲ ನೋಡ್ರಿ, ಒಂದು ಕಾಲದಲ್ಲಿ 5 ಜನ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟೇ ಶ್ರೀಮಂತ ಇಲ್ಲ, ಮದುವೆ ಮಾಡ್ದಂಗೆ ಗೆದ್ದ ಅಂತಿರ್ಲಂದ್ರಿ. ಹೆಂಗಪ್ಪ 5 ಮಕ್ಕಳು ಹೆಣ್ಮಕ್ಳು ಮರೆ ಮದುವೆ ಹೆಂಗೆ ಮಾಡ್ತಾನೋ ಮರೆ, ಅವನು ಕತ್ತಿ ಆಗೋತಲ್ಲ ಅನ್ನೋರು ಅಂತಿರ್ಲಂದ್ರಿ. ವರದಕ್ಷಿಣೆ ಕೊಡು, ಚಿನ್ನ ಕೊಡು, ಅದು ಕೊಡು, ಇದು ಕೊಡು, ಹೊಲ ಕೊಡು, ಏನು ಕೊಟ್ಟರು ಹುಡುಗ ಒಪ್ಪಂಗಿಲ್ಲ. ಹೌದಾ? ಕಾಲ ಇತ್ತಾನೆ. ಆಮೇಲೆ ಏನು ಕೇಳಿದ್ರೆ, ಈಗೇನು ಕೇಳಿದ್ರೆ ಗಂಡು ಮಕ್ಳಿಗೆ ಮದುವೆ ಇಲ್ಲ. ನಾವೇ ಕಂಡಿರೋದಂದ್ರಿ, ಗಂಡು ಮಕ್ಳಿಗೆ ಹುಡುಗಿ ಕೊಡೋರೇ ಇಲ್ಲ. ಈಗ ಇನ್ನೊಂದು ಕಾಲ ಈಗೇನು ಕೇಳಿ ರೈತರಿಗೆ ಹುಡುಗರಿಗೆ ಕೊಡೋರೇ ಇಲ್ಲ. ಇನ್ನೊಂದು 10 ವರ್ಷ ನಾನು ಸತ್ಯ ಹೇಳ್ತೀನಲ್ಲ, ಈಗ ನಿಮ್ಗೆ ಸಾಮಾಜಿಕ ಬೆಳವಣಿಗೆಗಳನ್ನು ನೀವು ಗ್ರಹಿಸಿದಾಗ ನಿಮ್ಗೆ ಆ ದಿಕ್ಕುಗಳು ಗೊತ್ತಾಗುತ್ತೆ. ಇನ್ನು 10 ವರ್ಷ 15 ವರ್ಷ ಹೋದರೆ ನನ್ನ ಮಗಳು MD ಡಾಕ್ಟ್ರ್ MBBS ಮಾಡಿ MD ಮಾಡಿದ್ದಾಳೆ. ನಿನ್ನ ಮನೇಲಿ 2 ಎಕರೆ ಹೊಲ ಆಯ್ತಾನಪ್ಪ, ನನ್ನ ಮಗಳು ಕೊಡ್ತೀನಿ. ನಿನ್ನ ಮನೇಲಿ ಬೆಂಗಳೂರಲ್ಲಿ ಬಂಗ್ಲೆ ಆಯ್ತಾ, ಅಣ್ಣ ನಮಸ್ಕಾರ. ದೂರ ಇಲ್ಲ, ಕಾಲುಗಳು ಆಗ್ತಾ ಇರುತ್ತೆ. ಆ ಒಳ್ಳೆ ಸಮಯದಲ್ಲಿ ನಾವು ಯಾಕೆ ಬಿಟ್ಟಲ್ಲಿ ಹೋಗ್ತೀವಿ? ಅದು ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು IT ಇಂಜಿನಿಯರು, ನಾನು ಕೃಷಿಗೆ ಬಂದಿದ್ದೀನಿ ಅಂತ. ನನಗೆ ಗೊತ್ತಿದ್ದಂಗೆ ನಮ್ಮ ಸಂಪರ್ಕದಲ್ಲವರು ಏನು ಕೇಳಿದ್ರೆ, ನಿಮ್ಗೆ ಆ ಬದಲಾವಣೆಗಳು ದಿಕ್ಕು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಭಾಳಷ್ಟು ಜನ ನಿಮಗೇನು ಈ ರೈತರುಗಳು ಅಸಹ್ಯ ಪಡ್ತಾ ಇದ್ದಾರೆ. ನನ್ನ ಬದುಕು ಸರಿ ಇಲ್ಲ, ಇದರಲ್ಲಿ ಏನಿಲ್ಲ, ಹಾಗೆ ಹಿಂಗೆ ಕೀಳೋದು ಸ್ಟಾರ್ಟ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಅದೆಲ್ಲ ಕಳ್ಕೊಂಡು ನಾನು ಬೆಂಗಳೂರು ಸಿಟಿಲಿ ಇದ್ದವ್ರು ಬರ್ತಾರೆ ಕೃಷಿಗೆ. ಭಾಳ ಎಜುಕೇಷನ್ ಮಾಡಿ ಕೈ ತುಂಬ ಸಂಬಳ ಇದ್ದವನೇನೋ ಬರ್ತಾನೆ. ನನಗಿಲ್ಲಿ ಏನಿದೆಯಪ್ಪ ಕೇಳಿ, ಏನಿಲ್ಲ, ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನನಗೆ ಒಟ್ಟು ಈ ಬದುಕಬೇಕು. ಆ ಭಾವನೆಗಳನ್ನು ಚೇಂಜ್ ಮಾಡ್ತಾ ಇರುತ್ತೆ. ನಾನು ಅಂದ್ಕೊಂಡಿದ್ದೆ, ಏನಪ್ಪ ಇವರೆಲ್ಲ ಬಂದೆಲ್ಲ ಸುಳ್ಳು ಹೇಳ್ತಾರೆ, ಇವರು ಏನು ಮಾಡೋಂಗಿಲ್ಲ ಅಂತ. ನಾನು 10 ವರ್ಷ ಕೆಳಗೆ ಹಂಗೆ ಅಂದ್ಕೊಂಡಿದ್ದೆ. ಈ ಆಗುಂಬೆ ಹತ್ರ 1 ಜನ ಡಾಕ್ಟ್ರನ್ನ ಜಮೀನು ತಗೊಂಡಿದ್ದಾರೆ, ಗಂಡ ಅಂತ 2 ಡಾಕ್ಟ್ರು ಸಿಂಗಾಪುರಲ್ಲಿದ್ದರು. ನಾನು ಉದಾಹರಣೆ ಹೇಳೋದು ನಿಮಗೆ. ಅವರೇನೋ ನಮ್ಮ ಸವಾಸ ಮಾಡಿದ ಮೇಲೆ ಇಲ್ಲೇನೋ ಜಮೀನು ತಗೊಂತೀನಿ ಅಂದರು. ಕೊನೆಗೆ ಅವರು ಫ್ರೆಂಡ್ಸ್ 2 ಜನ ಡಾಕ್ಟ್ರ್ ಹೇಳಿದ್ರು, ನೀವು ಕೌನ್ಸಿಲಿಂಗ್ ಮಾಡಿಸ್ಬೇಕು, ತಲೆ ಕೆಟ್ಟಾಗೈತಲ್ಲಪ್ಪ ಇಬ್ಬರಿಗೂ ಅಂತ. ರಿಯಲ್ ಆಗಿದ್ದು.
ಆಮೇಲೆ ಅವ್ರು ಬಂದವ್ರು ಏನು ಕಡಿತಾರೆ, 1 ತಿಂಗಳು 2 ತಿಂಗಳು ಇದ್ದತ್ಲ ಓಡಾಕ್ತಾರೆ, ಸುಮ್ಮನೆ ಇವರಿಗೆಲ್ಲ ಅಲ್ಲ ಅಂತ. ಆಮೇಲೆ ಈಗ ನೋಡಿ 7-8 ವರ್ಷ ಆತು, ಈಗ ನನಗಿಂತ ಸ್ವಾದಿಷ್ಟ ಕೃಷಿ ಮಾಡ್ತಾರೆ. ಅವ್ರಿಗೆ ಹೈಫೈ ಬಟ್ಟೆ ಬೇಕು ಅಂತಿಲ್ಲ, ಅದನ್ನೆಲ್ಲ ಅನ್ಭವಿಸಿ ಬಂದ್ಯಾರ ಅವರು. ಅವ್ರಿಗೆ ಇದು ಮಜಾ ಕೊಡೋಕೆ ಶುರು ಮಾಡಿದೆ. ಅವ್ರು ಬೆಳೆದಿದ್ದು ಅವರೇ ತಿಂತಾರೆ, ನಾವು ಕೈಚೀಲ ಹಿಡ್ಕೊಂಡು ಹೋಗ್ತೀವಿ. ಅವ್ರು ನೋಡಿರಿ, ಅವ್ರು ಅಷ್ಟು ಸೊಪ್ಪು ಸದ ಎಲ್ಲ ಅಡುಗೆ ಮಾಡೋಕೆ ಕಲ್ತಿದ್ದಾರೆ. ಅವ್ರು ಬೆಳೆದಿದ್ದು ಅವರೇ ತಿಂತಾರೆ, ಭಾಳ ಚೆನ್ನಾಗಿದ್ದಾರೆ ರೀ. ಬಿಟ್ಟೋಗಲ್ಲ ಅವರು, ಬಿಟ್ಟು ಹೋಗೋದಿತ್ತಲ್ಲ. ಮಕ್ಳಿಗೆ ಏನಕ್ಕೆ ಎಜುಕೇಷನ್, ನಮ್ಮ ತೋಟನೂ ಕೆಂಡೆ ಅಂತಾರೆ. ಅಂತಾರೆ ಭಾಳ ಜನ ಬರ್ತಾ ಇದ್ದಾರೆ. ಅದು ಅರ್ಥ ಏನು ಅಂತೇಳಿ ನಿಮ್ಗೆ ಕಾಲಘಟ್ಟ ಬದಲಾವಣೆ ಆಗ್ತಾಯಿದೆ, ಸಾಮಾಜಿಕ ಬದಲಾವಣೆ ಇದು ಅಂತ. ಇನ್ನೊಂದು 20 ವರ್ಷ ಅಂತ ಹೇಳಿದ್ರೆ ನಿಮಗೆ ರೈತರ ಎಲ್ಲ ಮಾಲ್ಗಳಿಗೂ ಬೆಲೆ ಬರುತ್ತೆ. ಎಷ್ಟು ದಿನ ಭಾಳ ದಿನ ಮೋಸ ಮಾಡೋಕ್ಕಾಗಲ್ಲ ಯಾರಿಗಾದ್ರೂ ಇನ್ನೊಬ್ಬನಿಗೆ. ಇದಕ್ಕೆಲ್ಲಕ್ಕೂ ನಿಮ್ಗೆ ಒಳ್ಳೆ ಬೆಲೆಗಳು ಬರುತ್ತೆ. ಕೃಷಿ ಜಗತ್ತು ಚೆನ್ನಾಗೂ ಇರುತ್ತೆ. ಇದು ಅಪನಂಬಿಕೆಯಲ್ಲಿ ನೋಡ್ಬೇಡ್ರಿ. ನಿಮ್ಮ ಮಕ್ಳೇನಾರು ಇದ್ದರೆ ನಾನು ಓದಿಸಿ ಇಂಜಿನಿಯರ್ ಮಾಡ್ತೀನಿ ಅನ್ನೋ ಭ್ರಮಿಂದ ಹೊರಗಡೆ ಬರ್ರಿ. ಅವನ ಹತ್ರ 10 ತೆಂಗಿನ ಗಿಡ ನಡೆಸ್ತೀನಿ ಅಂತ ಹೊಂಡ್ರಿ, ಒಂದು 10 ಅಡಿಕೆ ಗಿಡ ಸಾಕ್ತೀನಿ, ಒಂದು 10 ಹಣ್ಣಿನ ಗಿಡ ನಡೆಸ್ತೀನಿ ಅಂತ ನಡೆಸ್ರಿ. ಅವನಾದ್ರೂ ಬದುಕ್ತಾನೆ. ಆ ಬದುಕೇನು ದೂರ ಇಲ್ಲ. ಈಗಲೇ ನಿಮ್ಗೆ ಗೊತ್ತಾಗುತ್ತೆ ಕೃಷಿ ಉತ್ಪನ್ನಗಳು ಈಗ ಆನ್ಲೈನ್ಗಳು ಶುರುವಾದವು. ಈಗೇನು ಮಧ್ಯವರ್ತಿಗಳು ಬೇಡ ಅಂತೇಳಿ ಏನೋ ಬೆಳೆದ್ರೆ ಅವನೇ ವಾಟ್ಸಪ್ಪಿಗೆ ಏನಬೇಕು ಹಾಕ್ತಾನೆ. ಅದಕ್ಕೆ ಬೇಕಾದ್ರೆ ಅವರೇ ಎಲ್ಲ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಆ ಕಾಲ ಬರುತ್ತೆ. ನೀವು ಪ್ರತಿಯೊಂದು ನೀವು ಬೆಳೆದಿದ್ದೇನೆ ಇನ್ನೊಬ್ಬನಿಗೆ ನೀವೇ ಕೊಡೋಂಥ ಕಾಲ ಬರುತ್ತೆ. ಈ ಕಾಲಘಟ್ಟದಲ್ಲಿ ಯಾಕೆ ಭೂಮಿ ಬಿಟ್ಟು ಹೋಗ್ತೀರಾ? ಈ ಕಾಲಘಟ್ಟದಲ್ಲಿ ಯಾಕೆ ಮಕ್ಕಳಿಗೆ ಎಜುಕೇಷನು ಅಂತೀರಾ? ಮಕ್ಕಳಿಗೆ ಕೃಷಿ ಕಲಿಸಿ ಸಾಕು. ಆ ಕೀಳರಿನಿಂದ ಹೊರಗಡೆ ಬನ್ನಿ, ಅದರಲ್ಲೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನಾನೇನು ಅಂತೇಳಿದ್ರೆ ಈಗ ನಾವು ಸ್ವಾಭಾವಿಕ ಕೃಷಿ ಮಾಡ್ತೀನಿ. ನೀವು ನಂಬ್ರಿ ಬಿಡ್ರಿ, ನೋಡ್ಕೊಂಡು ಹೋಗ್ರಿ ಒಂದ್ಸರಿ. ನಮಗೀಗೇನು ಕೇಳಿರಿ ಇಳುವರಿ ಎಲ್ಲದೂ ಅಧಿಕ ಇಳುವರಿ. ನಾನೊಂದು 30 ವರ್ಷದಿಂದ 1 ಮಿಲಿ ವಿಷ ಆ ಗೇಟು ಮುಂಚೆ ದಾಟಿಸಲ್ಲ, 1 ಕಿಲೋ ಗೊಬ್ಬರ ತಂದಿಲ್ಲ. ಗೌರ್ಮೆಂಟ್ ಗೊಬ್ಬರ ರಾಸಾಯನಿಕಗಳನ್ನ 1 ಕಿಲೋ ತಂದಿಲ್ಲ. ನೀವು ನಂಬ್ರಿ ಬಿಡ್ರಿ. ಒಂದು 5 ವರ್ಷ ನನಗೇನು ವಾಪಸ್ ಬಂತು ಸ್ವಲ್ಪ. ಆಮೇಲೆ ಬದಲಾವಣೆಗಳು ಸ್ಟಾರ್ಟ್ ಆಗ್ತದೆ. ಒಂದು 20 ವರ್ಷದ ಮೇಲೆ ನೀವು ನಿಮಗೆ ನನಗೂ ಅನಿಸುತ್ತೆ ಇಷ್ಟೆಲ್ಲ ಬದಲಾವಣೆ ಅಷ್ಟು ಬೇಕು ಅಂತ ಇರಲ್ಲ ನನಗೆ. ಆದರೆ ನಾನು ಏನು ಅನಿಸಿಕೆ ಇತ್ತು ಅದರ 10 ಪಟ್ಟು ಜಾಸ್ತಿ ಬದಲಾವಣೆ ಆಗ್ತದೆ ಭೂಮಿ. ಏನು ತಲೆ ಕೆಡಿಸ್ಕೊಬೇಡ್ರಿ ನೀವು. ಇಲ್ಲಿ ನಮ್ಮಲ್ಲಿ ಏನೋ ಕೇಳಿದ್ರೆ ಒಂದು ತೆಂಗಿನ ಹೆಡ್ಲು ಬಿದ್ದರೆ ಬಿದ್ದೇನೋ ಒಂದು ವಾರದಲ್ಲಿ ಕೊಳತೆ ಏನೋ ಕೇಳಿದ್ರೆ ಗೊಬ್ಬರ ಆಗುತ್ತೆ. ಅದು ಏನಿಲ್ಲ. ನಿಮಗೆ ಭೂಮಿ ಇದೆಯಲ್ಲ, ನಿಮ್ಮ ಶರೀರ ಇದ್ದಾಗ ಮಣ್ಣು, ನಮ್ಮ ಶರೀರ ಇದೆಯಲ್ರಿ ಆ ರೀತಿ ಈ ಮಣ್ಣು ಇರಲ್ಲೇನಿಲ್ಲ. ನಮ್ಮ ಶರೀರ ಇದ್ದಂಗೆ ಅದರಲ್ಲಿ ಜೀವ ಇದೆ ನೋಡಿ. ನಮ್ಗಳ ಒಂದು ಆತ್ಮ ಇದೆಯಲ್ಲ, ಅದೇ ನಿಮಗೆ ಭೂಮಿ ಮೇಲಿರೋಂಥ ಎಲ್ಲ ಜೀವ ಅನ್ನೋದು. ಜೀವಿಗಳು ಅದರಿಂದನೇ ನಡೆಯೋದಿದು. ಮಣ್ಣಿಂದ ಏನೂ ನಡೆಯೋದಿಲ್ಲ. ಮಣ್ಣಲ್ಲಿ ಏನೂ ಇಲ್ಲ. ಅದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನಮ್ದೀಗ ಒಂದು ತೆಂಗಿನ ಹೆಡ್ಲು ಬಿತ್ತು ಅಂತ ಹೇಳಿದ್ರೆ ಅದು ವಾತಾವರಣದಲ್ಲಿ ಇದ್ದನ್ನೆಲ್ಲ ಕಲೆಕ್ಟ್ ಮಾಡುತ್ತೆ. ಎಲ್ಲ ಬೇರಿಂದ ತಿನ್ನುತ್ತೆ ತಿಳಿಬಿಟ್ರಿ ನೀವು. ವಾತಾವರಣದಲ್ಲಿ ಇದನ್ನು ಕಲೆಕ್ಟ್ ಮಾಡುತ್ತೆ. ಆ ತೆಂಗಿನ ಹೆಡ್ಲು ಕೆಳಗೆ ಬೀಳುತ್ತೆ. ಬಿದ್ದುಕೊಳ್ಳೆ ಇಲ್ಲೇನು ಕೇಳಿದ್ರೆ ನಿಮಗೆ ಭಾಳಷ್ಟು ನಿಮಗೇನು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಇವೆಲ್ಲ ಇರುತ್ತೆ. ಬಂದು ಏನಾಗುತ್ತೆ, ಹುಲ್ಲೆಲ್ಲ ಮುಚ್ಕೊಳ್ಳುತ್ತೆ. ಮುಚ್ಚಿ ಒಂದು ವಾರಕ್ಕೆ ಏನೋ ಕೊಳಿಸಿ ಹಿಂಗೆ ಮೆದುವಾಗುತ್ತೆ ಗರಿ. ಅದು ಒಂದು ತಿಂಗಳಲ್ಲೇನೋ ಮತ್ತೆ ಮಣ್ಣಾಗುತ್ತೆ, ಮತ್ತೆ ತೆಂಗೇನು ತಿನ್ನುತ್ತೆ ಅದನ್ನು. ಇದನ್ನು ಚೈನ್ ತಿರುಗ್ತಾ ಇರುತ್ತೆ ಅಷ್ಟೇ. ನೀವು ಈ ಭೂಮಿಲಿ ಸೂಕ್ಷ್ಮ ಜೀವಿಗಳು ಇಲ್ಲ ಅಂತೇಳಿದ್ರೆ, ಇದನ್ನು ನೀವು ಖಾಲಿ ಭೂಮಿ ಮಾಡಿದ್ರಿ ಅಂತ ಹೇಳಿದ್ರೆ ಅವೆಲ್ಲ ಸತ್ತೋಗೋದ್ರಿಂದ ಅಂತ ಹೇಳಿದ್ರೆ ನಿಮಗೇನೋ ಆ ತೆಂಗಿನ ಹೆಡ್ಲು ಬಿದ್ದು ಕಟ್ಟಿಗೆ ಆಗುತ್ತೆ. ನೀವೊಂದು 15 ದಿವಸ ಒಣಗಿದ್ರೆ ಕತ್ತಿಲಿ ಕಡಿಯೋಕ್ಕಾಗಲ್ಲ, ಅದು ಕಟ್ಟಿಗೆ ಆಗುತ್ತೆ. ನೀವು ನೋಡಿರ್ಬೋದು ಹಲಸಿಮೆಗಳಲ್ಲಿ. ಹೌದಾ? ಅದು ನಿಮ್ಗೆ ಆ ಭೂಮಿಲಿ ಆ ಸತ್ವ ಇದ್ದಾಗ ಏನು ಕೇಳಿದ್ರೆ ಆ ಜೀವಿಗಳಿದ್ದಾಗ ಮಾತ್ರ ಆ ಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ನಾನು ಕಂಡಂಥ ಸತ್ಯಗಳು ಏನು ಅಂತ ಹೇಳಿದ್ರೆ, ನಿಮಗೆ ಈ ಭೂಮಿ ಮೇಲೇನೋ ನಿಮಗೆ ಕಣ್ಣಿಗೆ ಕಾಣೋಂಥ ವಸ್ತುಗಳು ಜೀವಿಗಳೆಲ್ಲ ಭಾಳ ಏನು ಪ್ರಭಾವ ಹೊಂದಿಲ್ಲ. ಭಾಳ ಮಹತ್ವ ತಿಳಿಬೇಡ್ರಿ. ನಮ್ಮದೆಲ್ಲ ಏನು ಭಾಳ ಮಹತ್ವ ಏನಿಲ್ಲ. ಇಲ್ಲಿ ನಿಮಗೆ ಕಣ್ಣಿಗೆ ಕಾಣಿದ್ರೆ ಅಪಾರ ವಸ್ತುಗಳಿದೆ, ಅಪಾರ ಜೀವಿಗಳಿದಾವೆ. ಅದು ಮೇಲೆ ಡಿಪೆಂಡ್ ಆಗ್ರಿ. ಅದು ನಿಮಗೆ ಭಾಳ ಕೆಲಸ ಮಾಡೋದು. ಈಗ ಉದಾಹರಣೆಗೇನು ನೋಡ್ರಿ, ಈಗ 1000 ಲೀಟ್ರ್ ನೀವೇನೋ ಹಾಲಿಟ್ರಿ, ಇಷ್ಟು ಮಜ್ಜಿಗೆ ಹಾಕಿ ಬ್ಯಾಕ್ಟೀರಿಯಾ ಬೆಳಗಾಗಷ್ಟು ಅದಷ್ಟು ನಿಮ್ಗೆ ಬ್ಯಾಕ್ಟೀರಿಯಾ ಗೆಡ್ಡೆ ಆಗುತ್ತೆ. ನಿಮ್ಗೆ ಯಾವುದೇ ಜೀವಿ ಅಷ್ಟು ಬೆಳೆಯೋಕ್ಕಾಗಲ್ಲ. ಆ ಕಣ್ಣಿಗೆ ಕಾಣಿದ ಸೂಕ್ಷ್ಮ ಜೀವಿಗಳು ಮಾತ್ರ ಬೆಳಿಬೋದು. ಒಂದು ಆನೆ ಸತ್ತು ಬಿಡಲಿ ನಿಮಗೇನೋ 2 ದಿವಸ ಕೊಳತು ವಾಸನೆ ಬಂದೇನೋ ನೀರು ಇಳಿಯೋಕ್ಕೆ ಶುರುವಾಗುತ್ತೆ. ಹೌದಾ? ಕರಿಗೆ ಹೋಗ್ಬಿಡುತ್ತೆ. ಅದನ್ನ ಯಾರೇ ಮಾಡಿರಿ, ವೈರಸ್ಗಳು ಮಾಡೋ ಕೆಲಸ. ಅದು ನಮ್ಮ ಹತ್ರ ಸಾಧ್ಯನಾ? ಬೇರೆ ಯಾವುದೇ ಜೀವಿಯಿಂದನಾರು ಆ ಕ್ರಿಯೆ ಮಾಡೋಕ್ಕೆ ಸಾಧ್ಯನಾ? ಅಷ್ಟು ನಿಮಗೆ ಇಮ್ಮಡಿ ಬೆಳೆಯೋಕ್ಕೆ ಸಾಧ್ಯನಾ ಒಂದೇ ದಿವಸದಲ್ಲಿ? ಅಷ್ಟು ಅದರೊಳಗೆ ಹೋಗ್ಬಿಟ್ಟು ಅಷ್ಟು ತೀರಾ ಸಣ್ಣದಾದಷ್ಟು ಕಣ್ಣಿಗೆ ಕಾಣದಿದ್ದಷ್ಟು ತಾಕತ್ತು ಜಾಸ್ತಿ, ಶಕ್ತಿ ಜಾಸ್ತಿ. ಅದು ಎಲ್ಲ ಜೀವಿಗಳು ಅದಕ್ಕೆ ಎಲ್ಲೋದು ಬೇಕು. ಏನೂ ಇಲ್ಲ. ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗೋದಿಲ್ಲ ಅಷ್ಟೇ. ನೀವು ಆ ಭೂಮಿ ಖಾಲಿ ಮಾಡ್ಕೊಂಡ್ರೆ ಏನೇ ಇರೋದಿಲ್ಲ. ಈ ಉದಾಹರಣೆ ನೋಡ್ರಿ, ನಿಮ್ಗೆ ಅದೇನು ನಿಮ್ಮ ಭೂಮಿ ಒಳಗಿದ್ದು ನೀವು ಅದನ್ನು ಅರ್ಥೈಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಸೈಂಟಿಸ್ಟ್ ಬೇಡ, ಯಾರೇ ತಜ್ಞ ಬೇಡ, ಯಾರು ಹೇಳೋದು ಬೇಡ. ನಿಮ್ಮ ಭೂಮಿ ನಿಮಗೆ ಒಂದು ಜ್ಞಾನ ಕೋಶ. ಅದರಲ್ಲಿ ನಿಮಗೆ ಈ ಭೂಮಿ ಮೇಲೆ ಇರೋಂಥ ಅಷ್ಟು ಜ್ಞಾನ ನಿಮ್ಮ 1 ಎಕರೆ ಜಮೀನಲ್ಲಿದೆ. ಅರ್ಥ ಮಾಡ್ಕೊಳ್ರಿ. ನೀವು ಉದಾಹರಣೆಗೆ ಹೆಂಗೆ ಕೇಳಿದ್ರೆ ಒಂದು ಒರಲೆ ಹೊತ್ತ ನೋಡ್ರಿ. ನೀವು ಅದನ್ನೇನೋ
ನಿಮ್ಮ ಮನೇಲಿ ಕುಡಿಯೋಕೆ ಊರಲ್ಲ ನೀರಿಲ್ಲ ಅಂದಾಗ ಒಳ್ಳೆ ಹೊತ್ತನ್ನು ಡ್ಯಾಮೇಜ್ ಮಾಡಿರಿ. ಇಲ್ಲ ಒಂದು ಅರ್ಧ ಗಂಟೆಗೇನೋ ಅದು ಬಂದೇನೋ ಹಸಿ ಮಾಡೋದು ಕಟ್ಟತ್ತೆ ನೋಡಿದ್ದೀರಾ? ಗೆದ್ಲು ಕಟ್ಟೋದು ನೋಡಿದ್ದೀರಾ? ಕಟ್ಟತ್ತೆ. 1000 ಅಡಿ ಬೋರ್ವೆಲ್ ಇಲ್ಲ, ವಾಟರ್ ಟ್ಯಾಂಕ್ ಇಲ್ಲ, ಪೈಪ್ ಲೈನ್ ಇಲ್ಲ, ಏನಾರು ಐತಂದ್ರಿ ನಮ್ಮ ತರದ್ರೆ ಹಿಂಗೆ ಸತ್ತೋಗಂತ ಸಣ್ಣ ಕೀಟ ಅದು ಗೆದ್ಲು ನೋಡಿದಿರ್ತಾನೆ. ಅಷ್ಟು ಶಕ್ತಿ ಇದೆ ಅಂದರೆ ಅವಾಗ ನಿಮ್ಮ ಚಿಂತೆ ಶುರು ಆಗುತ್ತೆ. ಇದು ಎಲ್ಲಿ ನೀರು ಎಲ್ಲಿ ತರುತ್ತೆ, ಎಲ್ಲಿಂದ ಹೆಂಗಪ್ಪ ಇಷ್ಟು ಸಣ್ಣ ಕೀಟಕ್ಕೆ? ನನ್ನ ಹತ್ರ 1000 ಅಡಿ ಕೊರೆದು ಬೋರೆಲ್ಲೂ ನೀರು ತಂದು ಕಾಣೋ ಯೋಗ್ಯತೆ ಇಲ್ಲ. ಅದಕ್ಕೆ 10 ನಿಮಿಷಕ್ಕೆ ಏನೂ ಇಲ್ಲಪ್ಪ ಬಂದು ಮತ್ತೆ ಹೊಸ ಗೂಡು ಕಟ್ಟೋದು. ನೀವು ಅದು ಪಕ್ಕದಲ್ಲೇನೋ ಅಷ್ಟೇ ನೀರು ಇಟ್ಕೊಂಡೇನೋ ಒಂದು ಕಲಸಿ ಮಣ್ಣು ಕಟ್ಟಿರಿ, ಎಷ್ಟು ನೀರು ಬೇಕು ಅಳತೆ ಮಾಡಿರಿ. ಅದು ಹೆಂಗೆ ಸಾಧ್ಯತೆಗಳು ನಿಮ್ಗೆ ಅವಾಗ ಏನು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೇನು. ಈ ಭೂಮಿ ಮೇಲೆ ಹರಿಯೋ ನೀರು ನಮ್ಗೆ ಭಾಳ ಇಂಪಾರ್ಟೆಂಟ್ ಅಲ್ಲ, ಭಾಳಷ್ಟು ಉಪಯೋಗನೂ ಏನಿಲ್ಲ, ಭಾಳಷ್ಟು ಜೀವಿಗಳಿಗೆ ಅವಶ್ಯಕತೆ ಇಲ್ಲ. ತೇಲಾಡ ನೀವು ಪ್ರತಿ ಅಡಿನಲ್ಲೂ ಇದೆ, ನಿಮಗೆ ವಾತಾವರಣದಲ್ಲೂ ಇದೆ, ತೇವಾಂಶ ಇದೆ. ನೀವು ಈಗ ಗಾಳಿಯಿಂದ ನೀರು ತೆಗೆಯೋ ಯಂತ್ರಗಳನ್ನು ಶುರು ಮಾಡಿದ್ದೀವಿ. ನೀವು ಭಾಳಷ್ಟು ಜೀವಿಗಳು, ಚಿಕ್ಕ ಜೀವಿಗಳೆಲ್ಲ ನಿಮ್ಗೆ ಏನು ಕೇಳಿದ್ರೆ ವಾತಾವರಣದಲ್ಲಿ ತೇಲಾಡ ನೀರನ್ನು ನಂಬಿಯೇ ಬರ್ತದೆ. ಹರಿದಾಡ ನೀರು ನಮ್ಗೆ ಬದುಕೋಕ್ಕಲ್ಲ. ನಮ್ಮ ಕಾಡಲ್ಲಿ ನೋಡ್ತೀನಿ ನಾನು ಸಣ್ಣ ಸಣ್ಣ ಕೀಟಗಳು ಹೆಂಗೆ ಬದುಕೋಕ್ಕೆ ಸಾಧ್ಯ? ಅದು ನೀರಿಲ್ಲ, ಇದು ಕುಡಿಯೋಕ್ಕೇನು ಏನೋ ನೀರಿನ ಬಟ್ಲೆ ಇಡೋದಂತೆ ಅವು ಇವು ಏನೋ ಕಥೆಗಳೆಲ್ಲ ಹೇಳ್ತಾರೆ. ಎಲ್ಲದು ಸುಳ್ಳು. ನಿಮಗೆ ಆ ವಾತಾವರಣದ ತೇವಾಂಶ ಎಲ್ಲ ಯಥೇಚ್ಛ ತೇವಾಂಶ ಇದೆ ನಿಮ್ಗೆ ಗಾಳಿನಲ್ಲಿ. ಅದು ತೇಲಾಡ ನೀರು ನಿಮಗೆ ಭೂಮಿ ಕಣ್ಣಿಗೆ ಕಾಣ ಹರಿಯೋ ನೀರು, ತೇಲಾಡ ನೀರು ನಿಮ್ಗೆ ಬೇಕಾದಷ್ಟು ನಿಮಗೆ ಬಿಲಿಯನ್ ಟನ್ ಇದೆ, ದೊಡ್ಡ ಸಮುದ್ರನೇ ಇದೆ. ಅದನ್ನು ಅನುಭವಿಸಿ ನೀವು ಬದುಕಂಥ ಜೀವಿಗಳು ಭಾಳಷ್ಟಿದೆ. ನೀವು ಬರೀ ಬಾಯಲ್ಲಿ ಕುಡಿಯೋದಲ್ಲ, ಶರೀರದಲ್ಲೇ ಹೀರಂಥ ಜೀವಿಗಳು ಇದ್ದಾವೆ ತೇವಾಂಶದಲ್ಲೇ ತನ್ನ. ಇಲ್ಲಿ ಎಲ್ಲ ಜೀವಿಗಳು ಒಂದೇ ರೀತಿ ಇಲ್ಲ, ಒಂದೇ ಥರ ಕೆಲಸ ಮಾಡಲ್ಲ, ಒಂದೇ ಥರದ ವ್ಯವಸ್ಥೆ ಇಲ್ಲ. ಅದನ್ನು ಏನು ಕೇಳಿದ್ರೆ ಆ ಜ್ಞಾನಗಳೆಲ್ಲ ನಿಮ್ಮ ಕೃಷಿಗೇನು ಒಳಗಡೆ ಹೋಗ್ರಿ, ಅವಾಗ ನಿಮ್ಗೆ ಸಿಗುತ್ತೆ. ನೀವು ಬದಲಾಗ್ತೀರಾ. ನಾವು ಯಾಕೆ ರೈತರು ಬದಲಾಗಲ್ಲ ಅಂದ್ರೆ ನಾವು 80% ರೈತರುಗಳು ಇವತ್ತೇನು ಸಿಟಿಗಳಲ್ಲೋ ಮನೆಗಳು, ಗುಂಪು ಮನೆಗಳೆಲ್ಲ ಎಲ್ಲ ಇದ್ದೀವಿ. ನೀವು ಕೃಷಿ ಜಗತ್ತೇ ಹೋಗ್ರಿ, ನಿಮ್ಗೆ ಆಮೇಲೆ ಅದು ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ನೋಡಿರಿ, ಸಸ್ಯನೂ ಒಂದು ನಿಮಗೇನು ಜೀವ ಜಗತ್ತೇ. ಅದು ಎಂಥ ನಿಷ್ಕಲ್ಮಶ ಜಗತ್ತು ಅಂತ ಹೇಳಿರಿ. ಅದರಲ್ಲಿ ನಿಮಗೆ ನೀವೇನೋ ಒಂದು ಮಾವಿನ ಹಣ್ಣು ಬಂತು ಇಟ್ಕೊಳ್ರಿ, ನೀವು ತಿಂದ್ರಿ, ನಿಮ್ಮನೆ ಹಸುವಿಗೆ ಹಾಕ್ರಿ, ಯಾವುದೋ ಒಂದು ಇಂಚಿ ತಿನ್ನಲಿ, ಕಾಗೆ ತಿನ್ನಲಿ, ಅದೇ ಸ್ವಾದಿಷ್ಟ, ಅದೇ ರುಚಿ. ಬದಲಾವಣೆ ಇಲ್ಲದ ಜಗತ್ತದೊಂದು, ಹೌದಾ? ಯಾವುದೇ ಸ್ವಾರ್ಥ ಇಲ್ಲ, ಯಾವುದೋ ಇದು ಬದಲಾವಣೆ ಇಲ್ಲದ ಜಗತ್ತು. ಈ ಒಂದು ಮರದಲ್ಲೇನು ನೆರಳಪ್ಪ, ಹೋಗಿ ನಿಂತ್ಕೊಳ್ರಿ, ನೀವು ನಿಲ್ರಿ, ನೀವು ಸಾಕಿದ ನಾಯಿ ನಿಲ್ಲಿ, ಯಾವುದೇ ನಿಲ್ಲಿ, ಅದ್ರಲ್ಲಿ ಏನಾದ್ರು ಬದಲಾವಣೆ ಆಯ್ತಂದ್ರಿ, ಎಲ್ಲಪ್ಪ ಇವನು ಒಳ್ಳೆ ಜಾತಿಯವನು, ಭಾಳ ದುಡ್ಡಿರೋನು, ಚೂರು ಇನ್ನೇನು ನೆರಳು ಬೇರೆ ಕಮ್ಮಿ ಮಾಡೋದು ಮಾಡಾಯ್ತಂದ್ರಿ ಯಾವತ್ತಾರುವ. ಅದು ಒಂದು ಜೀವ ಜಗತ್ತೆ, ಅದರಲ್ಲೂ ಕ್ರಿಯೆ ಇದೆ. ಅದರ ಅರ್ಥ ಏನು ಅಂತೇಳಿ ನಿಷ್ಕಲ್ಮಶ ಜಗತ್ತು. ನೀವು ಅದರೊಳಗೆ ಒಂದು 10 ವರ್ಷ ಇದ್ದೀರಾ ಅಂತೇಳಿದ್ರೆ ತನ್ನಿಂದ ತಾನೇ ನಿಮ್ಗೆ ಅನ್ಸೋಕ್ಕೆ ಶುರು ಮಾಡುತ್ತೆ. ಹೊಟ್ಟೆ ತುಂಬಿದ ಮೇಲೆ ನಂದು ಇಲ್ಲಿ ಏನಿಲ್ಲ, ಬದುಕು ಅರ್ಥ ಆಗುತ್ತೆ ನಿಮಗೆ. ಹಣ ಅರ್ಥ ಆಗೋದಿಲ್ಲ ನಿಮಗೆ, ಬದುಕು ಅರ್ಥ ಆಗುತ್ತೆ. ಈ ಹೊಟ್ಟೆ ತುಂಬಿದ ಮೇಲೆ ನಂದು ಇಲ್ಲಿ ಏನಿಲ್ಲಪ್ಪ, ಇನ್ನೇನಾಯ್ತಪ್ಪ, ಎಷ್ಟು ಉಸಿರಾಡ್ತೀನಿ, ಇಷ್ಟೇ ನನ್ನ ಗಾಳಿ ಅಲ್ಲ, ಜಾಸ್ತಿ ಉಸಿರಾಡಿ ಉಸಿರು ಸತ್ತೋಗ್ತೀನಲ್ಲ, ನನ್ನ ಪಾಲನ್ನೋದು ಇದೆಯಲ್ಲ ಇಲ್ಲಿ, ನಿಮ್ಗೆ ಅವೆಲ್ಲ ಗೊತ್ತಾಗುತ್ತೆ. ಅವೆಲ್ಲ ಗೊತ್ತಾಗಕ್ಕೆ ಮೇಲೆ ಕೇಳಿದ್ರೆ ನಿಮಗೆ ರಾಜಕೀಯ ಬೇಡ ಆಗುತ್ತೆ, ಹಣ ಬೇಡ ಆಗುತ್ತೆ, ನಿಮಗೇನೋ ಈ ಸಮಾಜ ಬೇಡ ಆಗುತ್ತೆ. ನೀವು ನಿಮ್ಮ ಹೊಲ, ನಿಮ್ಮ ಪ್ರಪಂಚ ಸೃಷ್ಟಿ ಆಗುತ್ತೆ, ಅದರೊಳಗೆ ಇದ್ರೂ ಸಾಕು ಅನಿಸುತ್ತೆ. ನೀವು ಬೇರೆ ಏನು ಬೇಕು ಅನ್ಸೋದಿಲ್ಲ ನಿಮ್ಗೆ. ಅದು ನೀವು ನಿಮ್ಮ ಫ್ರೆಂಡ್ಸ್ಗಳು ಯಾರು ಬಂದರೂ ಎಷ್ಟು ಹೆಚ್ಚಾಗಷ್ಟು ಅದೇ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತದು. ನೀವು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ನೀವು ಬದಲಾವಣೆ ಅಂತೀರಿ, ನಿಮ್ಮ ಮನಸ್ಸಿನ ಸ್ಥಿತಿ ಅಲ್ಲಿ ಬಂದು ನಿಲ್ಲುತ್ತೆ. ನೀವೇನಾದ್ರು ಒಂದು 20 ವರ್ಷ ನಿಮ್ಮ ಹೊಲದಲ್ಲೇ, ನೀವು ಯಾವುದು ಸಹವಾಸಗಳಿಲ್ಲದೆ ನೀವೇನೊಂದು ಹೊಲದಲ್ಲೇ ಇದ್ದೀರಾ ಅಂತೇಳಿದ್ರೆ ನೀವು ಎಷ್ಟು ಬದಲಾವಣೆ ಆಗ್ತೀರಿ ಅಂತೇಳಿ ಸರ್ವೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ನೀವು ಬೈಯೋದು ಬಿಡ್ತೀರಾ, ಸಿಟ್ಟು ಕಮ್ಮಿ ಆಗುತ್ತೆ, ತಾರತಮ್ಯ ನೋಡೋದು ಬಿಡ್ತೀರಾ, ನೀವು ಬದುಕಿನ ದಿಕ್ಕೇ ನೀವು ಬದಲಾಗಿ ಹೋಗುತ್ತೆ. ನಿಮ್ಗೆ